ಬಂದ್ ಮಾಡ್ದು ಏನು ಮಾಡೋಣ, ಅವ್ರು ಬಂದು ಅವ್ರು ಮಾಡ್ಕೊಂತಾರೆ ಅಷ್ಟೇ, ನಮ್ಗೆ ಏನೈತೆ. ಮುಂದೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು. ಇಟ್ ಈಸ್ ನಾಟ್ ನೆಸೆಸರಿ, ಇಸ್ ಆಲ್ರೆಡಿ ಓವರ್. ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ತುಂಬಾ ಬೆಲೆ ಕಡಿಮೆ ಆಗ್ತಾ ಇದೆ. ಬಂದಿರೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಲ್ಲ. ಬಡವ್ರು ನಾವು ಹೆಂಗಮ್ಮ ಬರ್ತಾರೆ, ನಮ್ಗೆ ಒಳ್ಳೇದಾಗುತ್ತೆ ಅಂತ 100% ಬೆಂಬಲ ಇದೆ. ನಮಸ್ತೆ ವೀಕ್ಷಕರೇ, ಮಾರ್ಚ್ 22 ಶನಿವಾರ ಕರ್ನಾಟಕ ಕಂಪ್ಲೀಟ್ ಬಂದ್ ಅನ್ನುವಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ವಾಟಾಳ್ ನಾಗರಾಜ್ ಅವರು ಕೂಡ ಇದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರದಿಂದ ಆಗಲಿ ಅಥವಾ ಸಾರ್ವಜನಿಕರು ಮತ್ತು ಒಂದಿಷ್ಟು ಸಂಘಟನೆಗಳು ಬಂದ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತಹ ನಿಲುವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಬಂದ್ ವಿಚಾರದಲ್ಲಿ ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗಿದೆ. ಹಾಗಾದರೆ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು ಇದಕ್ಕೆ ಸಪೋರ್ಟ್ ಕೊಡ್ತಾರಾ? ಹಾಗಾದರೆ ನಾಳೆ ಬಂದ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಇದನ್ನೆಲ್ಲದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಿಮ್ಮ ಕಡೆಯಿಂದ ಬಂದ್ಗೆ ಸಪೋರ್ಟ್ ಇದೆಯಾ? ಸಂಪೂರ್ಣವಾಗಿದೆ ಮೇಡಮ್. ಬಣ್ಣ ಯಾಕೆ, ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ಮೇಡಮ್, ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ತುಂಬ ಬೆಲೆ ಕಡಿಮೆ ಆಗ್ತಾ ಇದೆ. ಹೊರಗಡೆಯಿಂದ ಬಂದವ್ರಿಗೆ ತುಂಬ ಬೆಲೆ ಜಾಸ್ತಿ. ಅವ್ರ ಬೆಲೆನೇ ಕೊಡಲ್ಲ ಕನ್ನಡದವ್ರಿಗೆ. ಏನೋ ಒಂಥರ ಬೇಕಾಬಿಟ್ಟು ನೋಡೋದು, ಒಂಥರ ಇದ್ರಾಗಿ ನೋಡ್ತಾರೆ. ಅದರಿಂದ ನಮಗೆ ತೊಂದರೆ ಜಾಸ್ತಿ ಆಗ್ತಾಯಿದೆ. ಏನಾರು ಮಾತಾಡಿದ್ರೆ ಅವ್ರು ಬೇರೆ ದೊಡ್ಡ ದೊಡ್ಡ ಮನುಷ್ಯರಿಂದ ಅವ್ರಿಗೆ ಸಪೋರ್ಟ್ ಜಾಸ್ತಿ ಆಗ್ತಾಯಿದೆ. ಕನ್ನಡದವ್ರಿಗೂ ಬೆಲೆ ಬೇಕು, ಕನ್ನಡದವ್ರಿಗೂ ಸಪೋರ್ಟ್ ಬೇಕು. ಎಲ್ಲ ನೀರು ಇಲ್ಲೂ ಕುಡಿತಾರೆ, ಅನ್ನ ತಿಂತಾರೆ, ದುಡಿಮೆ ಮಾಡ್ತಾರೆ. ಆದರೆ ಕನ್ನಡದವ್ರಿಗೆ ಬೆಲೆ ಕಡಿಮೆ ಆಗ್ತದೆ. ಹೌದು, ಖಂಡಿತ. ಮೇಡಮ್, ನಂದು ಆಟೋ ಓಡಿಸಲಿಲ್ಲ ಅಂದರೂ ಪರವಾಗಿಲ್ಲ, ಒಂದಿನ ನಡೆಯುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕಷ್ಟೇ. ಹೌದು. ಏನಕ್ಕೆ ಮಾಡಬೇಕು? ಬಸ್ನವ್ರು ತಾನೆ ಬಸ್ ಬಂದಿರೋದು. ಕಂಪ್ಲೀಟ್ ಕರ್ನಾಟಕ ಬಂದ್ ಮಾಡಿ ಏನೋ ರಾಜ್ಯ ಉದ್ಧಾರಕ್ಕೋಸ್ಕರ ಒಳ್ಳೇದಾಗಲಿ ಅನ್ನೋದು ವಾಟಾಳ್ ನಾಗರಾಜ್ ಅವರ ಉದ್ದೇಶ. ವೇಸ್ಟ್ ಅದು. ಕರ್ನಾಟಕ ಬಂದ್ ಮಾಡೋದೇ ವೇಸ್ಟ್ ಅದು. ಏನು ಅನುಕೂಲ ಆಗಲ್ಲ. ನಿಮ್ಮ ಬೆಂಬಲ ಎಲ್ಲಿರುವ? ಕಂಪನಿಯವರು ಮಾಡಿದ್ರೆ ಮಾಡ್ಬೋದು, ಬಟ್ ಎಲ್ಲ ಪಬ್ಲಿಕ್ ಮಾಡ್ಬೋದು. ನಮ್ದೇನು ಅದಕ್ಕೆ ಇದಿಲ್ಲ. ಆಟೋ ಓಡಿಸ್ತೀರಾ ನೀವು ನಾಳೆ? ಎಲ್ಲರೂ ಓಡಿಸಿದ್ರೆ ನಾವು ಓಡಿಸ್ತೀವಿ, ಎಲ್ಲ ಓಡಿಸಿಲ್ಲ ನಾವು ಬಂದ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಪರೇಟ್ ಆಗಿ ನಿಮ್ಮ ಕಡೆಯಿಂದ ಏನು ಬೆಂಬಲ ಇಲ್ಲ. ಏನಿಲ್ಲ, ಇಟ್ ಈಸ್ ನಾಟ್ ನೆಸೆಸರಿ, ಇಸ್ ಆಲ್ರೆಡಿ ಓವರ್. ಲಾಸ್ಟ್ ಮಂತೇ ಆಗಿದೆ. ಈಗ ಇದನ್ನೇ ಯಾಕೆ ಪ್ರೊಟೆಸ್ಟ್ ಮಾಡಬೇಕು? ಆಲ್ರೆಡಿ ಓವರ್. ಈಗ ಎಕ್ಸಾಮ್ಸ್ ಟೈಮ್, ಮತ್ತು ಈಗೆಲ್ಲ ಅದನ್ನು ಈಗ ಮಾಡೋದು ಸರಿಯಲ್ಲ ಅಂತ. ಒಬ್ರು ಪೇರೆಂಟ್ ಆಗಿ ಎಕ್ಸಾಮ್ ಇರೋ ಟೈಮಲ್ಲಿ ಈಗ ಬಂದ್ ಮಾಡ್ತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇಟ್ ಈಸ್ ನಾಟ್ ನೆಸೆಸರಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ಸ್ ಟೈಮ್ ಅಲ್ಲ ಈಗ. ಸೊ ಇಟ್ ಈಸ್ ನಾಟ್ ನೆಸೆಸರಿ. ಮಾಡಲ್ಲ ನೀವು? ನಾನಂತರ ಮಾಡಲ್ಲ. ನಮ್ಗೆ ಒಳ್ಳೇದಾಗುತ್ತೆ ಅಂದರೆ 100% ಬೆಂಬಲ ಇದೆ. ಯಾವ ರೀತಿಯಾಗಿ ಬೆಂಬಲ ಕೊಡ್ತೀರಾ? ನಾವೆಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ. ನಾಳೆ ಯಾವುದೇ ರೀತಿ ರಸ್ತೆ ಇಳಿಯಲ್ಲ? 100% ಇಳಿಯಲ್ಲ. ಸಮಸ್ಯೆ ಆಗುತ್ತೆ ಅಂತ ಅನ್ಸಲ್ವಾ? ಜನರಿಗೆ ಸಮಸ್ಯೆ ಆಗುತ್ತೆ, ಬಟ್ ನಮ್ಗೆ ಒಳ್ಳೇದಾಗಬೇಕಲ್ವಾ? ಒಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾಗಬೇಕು. ಇವತ್ತು ನಾಳೆ ಒಂದು ದಿನ ಜನರಿಗೆ ಸಮಸ್ಯೆ ಆಗುತ್ತೆ, ಬಟ್ ನಾಳೆ ನಾವು ಸ್ಟ್ರೈಕು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ, ಎಲ್ಲರೂ ಅಂದ್ಕೊಂಡಂಗೆ ಮಾಡಿದ್ರೆ. ಈಗ ಕೆಲವರು ಮಾಡ್ತಾರೆ, ನಾವು ಹೋಗ್ತಾ ಇದ್ದೀವಿ ಮಗ, ಈ ಏರಿಯಾದಲ್ಲಿ ಯಾರು ಹಿಡಿತಾ ಇಲ್ಲ ಗಾಡಿಗಳನ್ನ, ಯಾರು ಕೇಳ್ತಾ ಇಲ್ಲ, ನಾನು ಇಲ್ಲಿ ಓಡಿಸ್ತಾ ಇದ್ದೀನಿ, ಇಲ್ಲಿ ಡ್ಯೂಟಿ ಆಗುತ್ತೆ ಅಂತೇಳಿ ಮಾಡಿದ್ರೆ ನಮಗೆ ನಾವೇ ದ್ರೋಹ ಮಾಡ್ಕೊಂಡಂಗೆ. ಹಂಗಾಗಿ ನಾವು ನಿಜವಾಗ್ಲೂ ಎಲ್ಲರೂ ಖಂಡಿತ ಸ್ಟ್ರೈಕ್ ಮಾಡೋದಾದರೆ ನಾವು ಖಂಡಿತ ನಾಳೆ ರೋಡಿಗೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಎಲ್ಲೋ ಒಂದು ಕಡೆ ಒಂದಿಷ್ಟು ಜನ ಹೇಳ್ತಾರೆ, ಒಂದಿಷ್ಟು ಸಂಘಟನೆಗಳು ಹೇಳುತ್ತೆ, ಮರಾಠರಿಗೋಸ್ಕರ ಕರ್ನಾಟಕ ಬಂದ್ ಮಾಡಿ ಕನ್ನಡಿಗರನ್ನ ಏನು ಈ ಥರ ಮೂಲೆ ಗುಂಪು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಖಂಡಿತ ಏನು ಹೇಳ್ತೀರಾ? ಖಂಡಿತ ನೋಡಿ, ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಫಸ್ಟ್ ಸಪೋರ್ಟ್ ಇರುತ್ತೆ. ಯಾರೋ ಬರ್ತಾರೆ, ನಮ್ದು ಅದು ಹಂಗಿರುತ್ತೆ, ಇದು ಹಿಂಗಿರುತ್ತೆ, ನಾವು ಬೇರೆಯವ್ರಿಗೋಸ್ಕರ, ನಾವು ಬಿಸ್ನೆಸ್ಗೋಸ್ಕರ ಅದು ಹಂಗೆ ಮಾಡ್ತಾಯಿದ್ದೀವಿ, ಇದು ಹಿಂಗೆ ಮಾಡ್ತಾಯಿದ್ದೀವಿ, ಅದನ್ನು ಯಾರೂ ಒಪ್ಪಲ್ಲ. ಈಗ ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ನಮಗೋಸ್ಕರನೇ ನಾವಿರಬೇಕು, ಕನ್ನಡಿಗರಿಗೆ ಸಪೋರ್ಟ್ ಆಗಬೇಕು ಅಂತ ಕೇಳ್ತೀವಿ. ಹಂಗಂತ ಮರಾಠಿಗರು ಕೆಟ್ಟವರು, ಅವ್ರು ಕೆಟ್ಟವ್ರು ಅಂತ ನಾವು ಹೇಳ್ತಾ ಇಲ್ಲ. ಎಲ್ರಿಗೂ ಒಳ್ಳೇದಾಗಬೇಕು. ಕನ್ನಡಿಗರನ್ನ ಕನ್ನಡಿಗರ ಥರನೇ ನೋಡಿ, ಅವ್ರಿಗೂ ಬಂದಿರೋರಿಗೂ ಸಪೋರ್ಟ್ ಮಾಡಿ ಅಷ್ಟೇ. ಬಂದಿರೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಲ್ಲ. ಮಕ್ಕಳಿಗೆ, ಪೇರೆಂಟ್ಸ್ಗೆ ವೆಹಿಕಲ್ ಎಲ್ಲ ಬಂದಾದರೆ ಓಡಾಡೋರು ಕಷ್ಟ. ಏನು ನೆಸಸರಿ ಇಲ್ಲ ಮಾಡೋದಿಲ್ಲ. ನಿಮ್ಮ ಸಪೋರ್ಟ್ ಬಂದಿಲ್ಲ. ಬಂದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು. ಜನಸಾಮಾನ್ಯರಿಗಿನ್ನ ಸ್ಕೂಲ್ ಮಕ್ಳಿಗೆ ತುಂಬ ತೊಂದರೆ ಇದೆ. ಈ ಎಕ್ಸಾಮ್ ಟೈಮು ಎಲ್ಲ ಕಡೆ ಎಕ್ಸಾಮ್ ನಡೀತಾ ಇದೆ, ತುಂಬ ತೊಂದರೆ ಐತೆ. ಅವ್ರು ವರ್ಷ ಪೂರ್ತಿ ಓದಿರ್ತಾರೆ, ನಾಳೆ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮ್ ಬರೀಬೇಕು ಅನ್ನೋಕೆ ಬಂದು ಅಂದರೆ ಅವ್ರ ಮೈಂಡೇ ಎಲ್ಲೋ ಹೋಗಿರ್ತದೆ. ಆಗೆಲ್ಲ ಮರ್ತು ಬಿಡ್ತಾರೆ, ಫೇಲ್ ಆಗೋ ಚಾನ್ಸಸ್ ಉಂಟು. ಹಂಗೆ ಬಂದ್ ಮಾಡೋದು ಏನಿದ್ರು ಬೇರೆ ಟೈಮಲ್ಲಿ ನೋಡಿಕೊಂಡು ಮಾಡಬೇಕು. ಅವೆಲ್ಲ ಅವಕಾಶ ಇದ್ದಾಗ ಇದು ಮಾಡಬೇಕು. ಮತ್ತು ಜನಸಾಮಾನ್ಯರಿಗೆ ದಿನನಿತ್ಯ ಜೀವನಕ್ಕೆ ದಿನ ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ, ಅವ್ರಿಗೂ ತುಂಬ ತೊಂದರೆ ಆಯ್ತದೆ ಅಂಥವ್ರಿಗೆಲ್ಲ. ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು ಬಂಧನ, ಅದನ್ನೆಲ್ಲ ಯೋಚನೆ ಮಾಡಿ. ಈ ಹೂವೆಲ್ಲ ಇದೆ, ನಾಳೆ ಬಂದು ಕ್ಲೋಸ್ ಮಾಡಿದ್ರೆ ಬಾಡೋಗುತ್ತೆ, ಎಲ್ಲ ಹಾಳಾಗುತ್ತೆ, ವ್ಯಾಪಾರ ಎಲ್ಲ ನಷ್ಟ ಆಗುತ್ತೆ. ಏನು ಹೇಳ್ತೀರಾ? ನಾಳೆ ಬಂದಕ್ಕೆ ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ? ಮಾಡಲ್ಲ. ಅಂಗಡಿ ಇಡ್ತೀರಾ ಅಂದರೆ
ಯಾವ ರೀತಿಯಾಗಿ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ? ಯಾಕೆ ನಮಗೆ ನಡಿಬೇಕಲ್ಲಮ್ಮ, ಇದರಿಂದಲೇ ನಮಗೆ ಊಟ ನಮ್ಗೆ ಯಾರೂ ತಂದಾಕೋರಿಲ್ಲ. ಏನು ಮಾಡೋದಮ್ಮ? ಬಂದ್ ಮಾಡ್ದು ಏನು ಮಾಡೋಣ, ಅವ್ರವ್ರು ಬಂದು ಅವ್ರು ಮಾಡ್ಕೊತಾರೆ ಅಷ್ಟೇ. ನಮ್ಗೇನೈತೆ, ನಿಮ್ಮ ಕಡೆಯಿಂದ ಏನು ಸಪೋರ್ಟ್? ನಮ್ದೇನೈತೆ, ನಾವು ಓಡಿಸ್ತೀವಿ, ನಿಲ್ಸು. ಓನರ್ ಓನರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ನಾವು. ನಿಲ್ಸ್ಬಿಡಪ್ಪ ಅಂದ್ರೆ ನಿಲ್ಸ್ಬಿಡೋದು, ಓಡ್ಸಪ್ಪ ಅಂದ್ರೆ ಓಡಿಸೋದು ಅಷ್ಟೇ. ಇಷ್ಟೊಳಗೆ ಏನು ಹೇಳಿದ್ದಾರೆ ನಿಮ್ಮ ಓನರ್? ಓಡಿಸಿ ಅಂದಿದ್ದಾರಾ? ಬಂದು ಇನ್ನು ಇವತ್ತು ಸಾಯಂಕಾಲ ಹೋದ್ರೆ ಗೊತ್ತಾಯ್ತದೆ ಅಷ್ಟೇ. ಒಟ್ಟಿನಲ್ಲಿ ಸಪೋರ್ಟ್ ಬಂದಿಲ್ಲ. ಹೌದೇ, ಓಡಿಸ್ತೀವಿ, ಬೇಡ ಅಂದ್ರೆ ನಿಲ್ಸ್ಬಿಡ್ತೀವಿ ಅಷ್ಟೇ. ಬಂದಿಗೆ ಸಪೋರ್ಟ್ ಕೊಟ್ರೆ ಒಂದ್ ಕಡೆ ಹೂವು ಬಾಡೋಗ್ಬಿಡುತ್ತೆ. ವ್ಯಾಪಾರ ಆಗಲ್ಲ. ಹೇಗೆ ಬಂದಿಗೆ ಸಪೋರ್ಟ್ ಮಾಡ್ತೀರಾ ಮಾಡಲ್ವಾ? ಮಾಡ್ತೀವಿ. ಮೊದಲಲ್ಲಿ ಏನು ಬಂದ್ ಮಾಡಿದೆ ನಮಗೆ ಕ್ಲಾಸು. ಬಡವರು ನಾವು ಹೆಂಗಮ್ಮ ಬದುಕೊಳ್ಳೋದು? ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಜೀವನ ಮಾಡಬೇಕಲ್ವಾ? ಬಂದಿಗೆ ಸಪೋರ್ಟ್ ಕಡೆ ನಿಮ್ಮ ಕಡೆ ನಮ್ಮ ಕಡೆ ಮಕ್ಕಳು ಸಪೋರ್ಟ್ ಇಲ್ಲ, ಯಾರು ಸಪೋರ್ಟ್ ಇಲ್ಲ. ಹಂಗಾಗಿ ಬಂದಿಗೆ ನೀವು ಸಪೋರ್ಟ್ ಮಾಡಲ್ಲ. ಕರ್ನಾಟಕ ಬಂದ್ ಬೇಡ ಅಂತ ಹೇಳಿ. ಹೌದು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಬಂದ್ಗೆ ಒಂದಿಷ್ಟು ಜನ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ, ಇನ್ನೊಂದಿಷ್ಟು ಬೀದಿ ಬದಿ ವ್ಯಾಪಾರಿಗಳು, ಹೂವು ಹಣ್ಣು ವ್ಯಾಪಾರ ಮಾಡೋರು ಪ್ರತಿನಿತ್ಯ ಕೂಲಿ ವ್ಯಾಪಾರಿಗಳಂತೆ ನಾವು ದುಡಿತಾ ಇರ್ತೀವಿ. ಹೀಗಿರುವಾಗ ಬಂದ್ ಮಾಡೋದ್ರಿಂದ ನಮ್ಮ ವ್ಯಾಪಾರ ಕೂಡ ನಷ್ಟ ಆಗುತ್ತೆ, ಹಾಗೆಯೇ ನಾವು ಇಟ್ಕೊಂಡಿರುವಂತಹ ಐಟಮ್ಸ್ ಕೂಡ ಹಾಳಾಗುತ್ತೆ. ಹಾಗಾದರೆ ನಾವು ಕರ್ನಾಟಕ ಬಂದ್ಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಜೀವನ ಕೂಡ ಬೀದಿಗೆ ಬರುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಸಪೋರ್ಟ್ ನೀಡೋದಿಲ್ಲ. ಬಂದ್ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ. ಆದರೆ ಇನ್ನೊಂದಿಷ್ಟು ಕಡೆ ಪೇರೆಂಟ್ಸ್ ಆದವರು ಶಾಲೆ ಕಾಲೇಜುಗಳಲ್ಲಿ ಎಕ್ಸಾಮ್ ನಡೀತಾ ಇದೆ, ಇವತ್ತಿನಿಂದ SSLC ಎಕ್ಸಾಮ್ ಕೂಡ ಆರಂಭ ಆಗಿರೋದ್ರಿಂದ ನಾವು ಬಂದ್ಗೆ ಸಪೋರ್ಟ್ ಮಾಡೋದಿಲ್ಲ. ಬಂದ್ ಅನ್ನೋ ವಿಚಾರ ಒಂದು ರೀತಿಯಲ್ಲಿ ಅನಗತ್ಯವಾದದ್ದು, ಹಾಗಾಗಿ ಬಂದ್ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೊರಗಾಕಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.